ಯದುಕುಮಾರ್ ಗೌಡ ಸರ್, ಈಗ ಇವತ್ತು ನೋಡ್ಬೇಕು ನೀವು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕೈ ಹಿಡ್ಕೊಂಡಿದ್ದು ಅದು ಎಷ್ಟು ಗಟ್ಟಿ, ಬಂಡೆ ಥರ ಗಟ್ಟಿದೆ ಸರ್. ಸರ್ಕಾರ 5 ವರ್ಷ ಅಲ್ಲಾಡ್ಸಕ್ಕಾಗಲ್ಲ ಅಂತ ಸಂದೇಶ ಕೊಟ್ಟಿದ್ದಾರೆ. ಇನ್ನು ಏನು ಬೇಕಂತೇಳಿ ಸಾಕ್ಷಿ ಸರ್. ಇವಾಗ ಅವ್ರಿಗೆ ಗಟ್ಟಿ ಇಲ್ಲ ಗಟ್ಟಿಯ ಸಾಕ್ಷಿ ಕೇಳಿದ್ರೆ ಸರ್, ನಾ ಬಿಜೆಪಿ ಅವ್ರು ಕೇಳಿದ್ರೆ, ಬಿಜೆಪಿ ಅವ್ರು ನಿರಂತರವಾಗಿ ಅವರ ಪಾಲಿಸೀಸ್ಗಳು ವಿರುದ್ಧವಾಗುವುದು, ಜನ ನಾವು ಕೇಳಿದಂಥದ್ದು ಆ ತರದ್ದು. ಆದ್ರೆ ಇಲ್ಲ ಅವ್ರು ಹೇಳ್ತಾ ಇರೋವಂಥದ್ದು ಸ್ವಪಕ್ಷೀಯರು ಹೇಳಿದ್ರಿಂದ, ನಿಮ್ಮ ಇವಾಗ ತಾವು ಆ ಎಲ್ಲಾ ನಾಯಕರಿಗೆ ಹೇಳಿದ್ರಿಂದ ಡೆಲ್ಲಿಯಿಂದ ಬಂದಿರುವಂತದ್ದು. ನಿಮ್ನೇನ್ ಮೌಲ್ಯಮಾಪನ ಮಾಡ್ತಾ ಇದ್ದಾರಾ, ಇಲ್ಲ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರಾ, ಇಲ್ಲ ಅಧಿಕಾರ ಹಸ್ತಾಂತರ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ. ಒಂದು 40-45 ಜನ ಶಾಸಕರು ಏನಂತ ಹೇಳ್ಕೊಂತ ಇದ್ದಾರೆ, ಇಡೀ ನಮ್ಮ ಕ್ಷೇತ್ರಗಳಲ್ಲಿ, ಇಷ್ಟು ದೊಡ್ಡ ಕ್ಷೇತ್ರಗಳಲ್ಲಿ ಅನುದಾನ ಇಲ್ಲ, ನಾವು ಜನರಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ, ನಮ್ಮ ಒಂದು ಇದಕ್ಕೆ ಇದು ಮಾಡ್ತಾ ಇಲ್ಲ, ಪದೇ ಪದೇ ಹೇಳ್ತಾರೆ. ನಾವು ಹೇಳ್ತಾ ಇರೋದು ಅಡ್ಮಿನಿಸ್ಟ್ರೇಟಿವ್ ಕೊಲ್ಯಾಪ್ಸ್. ದೇರ್ ಇಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಕೊಲ್ಯಾಪ್ಸ್ ಇನ್ ದ ಹೋಲ್ ಆಫ್ ದ ಸ್ಟೇಟ್. ಆ ಕೊಲ್ಯಾಪ್ಸ್ ಆಗಿರೋದ್ರಿಂದ ಸರ್ಕಾರದ ಇಮೇಜು ರಾಜ್ಯ ಮಟ್ಟದಲ್ಲಾಗ್ಬೋದು, ರಾಷ್ಟ್ರ ಮಟ್ಟದಲ್ಲಾಗ್ಬೋದು, ಅದು ಹಾಳಾಗ್ತಿದೆ. ಯಾಕೆ ಹಾಳಾಗ್ತಿದೆ ಸರಿ ಮಾಡ್ರಿ ಅಂತ ಹೇಳ್ತಾ ಇರೋವಂಥದ್ದಕ್ಕೆ ಬಂದಿರುವಂಥದ್ದು ತೇಪೆ ಹಾಕುವಂಥದ್ದು. ಅದನ್ನ ಯಾವ ರೀತಿ ನೋಡಬೇಕು ಅಂದ್ರೆ, ನೀವು ಬರೀ ಗ್ಯಾರಂಟಿಗಳನ್ನ ಕೊಟ್ರೆ ಗ್ಯಾರಂಟಿ ಒಂದೇ ಅಭಿವೃದ್ಧಿ ಆಗಲ್ಲ ಸರ್. ಅದಲ್ಲಿ ನಾನು ಹೇಳ್ತಾ ಇರೋದು 3.5 ಲಕ್ಷ ಕೋಟಿ ಇದು ಬಜೆಟ್ ಇರಬೇಕಾದಾಗ, 52,000 ಕೋಟಿ ಗ್ಯಾರಂಟಿಗಳಿಗೆ ಹೋಗ್ಬೇಕಾದಾಗ, ಇನ್ನು ಮಿಕ್ಕಿದ್ದ 3.25 ಲಕ್ಷ ಏನಾಯ್ತು? ಮಿಕ್ಕಿದ ದುಡ್ಡು ಏನಾಯ್ತು? ಅದ್ರ ಜೊತೆಗೆ ಅಡಿಷನಲ್ ಆಗಿ 1 ಲಕ್ಷ ದುಡ್ಡು ಎಕ್ಸ್ಟ್ರಾ ಸಾಲ ಮಾಡಿದಂಥದ್ದು ಜನರದ್ದು ಯಾವ ರೀತಿಗೆ ಇದು ಮಾಡಿದಂಥದ್ದಾಯ್ತು. ಈಗ ಪ್ರತಿಯೊಂದು ವಸತಿ ಇಲಾಖೆನಲ್ಲಿ ನೀನ್ ಮನಿ ಕೊಟ್ರೆ ಮಾತ್ರ ಮನಿ ಅಂತ ಇದು ಮಾಡ್ಬೇಕಾದಾಗ ಅದು ಸಾಮಾನ್ಯ ಜನರದ್ದು. ನಾವು ಕೇಳ್ತಿರೋ ಸಾಮಾನ್ಯ ಜನರದ್ದು. ನಾವು ಕೇಳಿ ಇಷ್ಟು ವರ್ಷ ಇಷ್ಟು ಲಕ್ಷ ಕೊಟ್ಟು ಇಷ್ಟು ಲಕ್ಷ, ಗ್ರಾಮ ಪಂಚಾಯತಿನಲ್ಲಿ ಸದಸ್ಯರುಗಳು ನೀವೇ ನೋಡ್ತಾ ಇರುವಂತದ್ದು. ಮೊದಲು ದುಡ್ಡು ಕೊಟ್ರೆ ಮಾತ್ರ 5,000 10,000 ಯಾರು ಕಡುಬಡವರು ಇದ್ದಾರೋ ಅವ್ರು ಕೊಟ್ರೆ ಮಾತ್ರ ಶಿಫಾರಸು ಮನೆ ಅಂತ ಕೇಳ್ತಾ ಇದ್ದಾರಲ್ಲ, ಇದು ನಾವು ಪ್ರಾಥಮಿಕವಾಗಿ ಕೇಳ್ತಾ ಇರುವಂತದ್ದು. ನೀವು ಜನರಿಗೆ ಮುಟ್ಟಿದೀವಿ ಅಂತಾರಲ್ಲ, ಇಲ್ಲ, ಜನರಿಗೆ ನಿಮ್ಮ ಒಂದು ಸರ್ಕಾರ ಯಾವ ರೀತಿಯಾದಂತ ಬೇಗುದಿ ತಂದಿದೆ, ಯಾವ ರೀತಿಯಾದಂತ ಜನ ಒಂದು ಆಕ್ರೋಶಕ್ಕೆ ಬರೀತಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇರೋದು ನಾವು. ನೀವು ಸರ್ಕಾರ, ನೀವು ಮುಖ್ಯಮಂತ್ರಿ ಯಾರನ್ನ ಬೇಕಾದ್ರೂ ಮಾಡ್ಕೊಳ್ಳಿ, 5 ವರ್ಷ ನಿಮ್ಗೆ ಜನ ಕೊಟ್ಟಿದ್ದಾರೆ, ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಆಡಳಿತ ವ್ಯವಸ್ಥೆ ಆಗ್ಬೋದು, ಕಾನೂನು ಸುವ್ಯವಸ್ಥೆ ಆಗ್ಬೋದು, ಅದು ಸರಿಯಾಗಿರ್ಬೇಕು. ನಾನು ಮುಂದೆ ಕೇಳೋಣ ಸರ್, ಇಲ್ಲಿ ಜನಕ್ಕೂ ರಕ್ಷಣೆ ಇಲ್ಲ, ಕಾಡಲ್ಲಿರೋ ಜಾನುವಾರಿಗೂ ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಖಂಡಿತ ಸರ್. ಈಗ ಬರ್ತೇನೆ ಸರ್. ನಂಜಪ್ಪ ಕಾಳೇಗೌಡರು, ಈಗ ಇವತ್ತು ಏನು ಸುರ್ಜೇವಾಲಾ ಅವರು ಬಂದಿದ್ದಾರೆ, ಅವರ ಒಂದು ಮೀಟಿಂಗ್ 1-to-1 ಏನಿದೆ ಅಲ್ವಾ, ಅವ್ರ ಅಭಿಪ್ರಾಯ ಸಂಗ್ರಹಕ್ಕೆ ಬಂದಿದ್ದಾರೆ. ಅಂದರೆ ಯಾರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಇಲ್ವಾ, ಅದರ ಜೊತೆಗೆ ಏನು ಹೇಳ್ತಾ ಇದ್ದಾರೆ ಇವರು, ಆ ಅಭಿಪ್ರಾಯಗಳ ಜೊತೆಗೆ ನಿಮ್ಮ ಮೌಖಿಕ ವಿಚಾರಗಳನ್ನು ತಿಳಿಸಿ. ಡಿ ಕೆ ಶಿವಕುಮಾರ್ ಆಗಬೇಕಾ ಬೇಡವಾ, ಸಿದ್ದರಾಮಯ್ಯ ಕೆಳಗೆ ಈ ಅಭಿಪ್ರಾಯ ಕೂಡ ಸಂಗ್ರಹ ಆಗ್ತಿದೆ ಅಂತಲ್ಲಿ. ಅಲ್ಲ, ಅವರು ಏನು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದು ಅದು ಸರಿ ಹೋಗಲ್ಲ, ಹೇಳಕ್ಕೆ ಬರಲ್ಲ. ಏನಾಗಿದೆ, ನಮ್ಮಲ್ಲಿ ಅಭಿವೃದ್ಧಿ ಅನ್ನೋದೇ ಪಂಚ ಬಂದಾಗ, ಈಗ ನಾವು ಇಡೀ ರಾಜ್ಯಕ್ಕೆ ಬಿಟ್ಟು ಬರೀ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಬರೋದಾದರೆ, ಈಗ ಈ ಖಾತಾ ಅಂತ ಮಾಡಿದ್ರು. ಈ ಖಾತೆಗೆ ಏನು ಮಾನದಂಡ ಹಾಕಿದ್ದಾರೆ, ಎಲ್ಲ ಗೊಂದಲದಲ್ಲಿದ್ದಾರೆ. ಎಲ್ಲರೂ ಇಂಟರ್ನೆಟ್ ಬಳಸೋಕ್ಕೆ ಬರಲ್ಲ. ಏನಾಗಿದೆ, ಅವ್ರಿಗೊಂಚೂರು ದುಡ್ಡು ಖರ್ಚಾಯ್ತದೆ, ಅದೇ ಖಾತೆನೇ ಈ ಖಾತೆ ಅಂತ ಕೊಡ್ತಾರೆ, ಇನ್ನೇನು ಹೊಸ ಖಾತೆ ಏನು ಕೊಡಲ್ಲ. ಅದ್ರ ಜೊತೆಗೆ ಈ ಸರಿ BBMP ಅವರು ಯಾರು ಗಮನಿಸಿದಾರೋ ಇಲ್ಲೋ ಗೊತ್ತಿಲ್ಲ, ಖಾಲಿ ಜಾಗಕ್ಕೆ ಕೂಡ ಘನತ್ಯಾಜ್ಯ ವಿಲೇವಾರಿ ಸೆಸ್ಸನ್ನು ಹಾಕಿದ್ದಾರೆ. ಅದು ಭಾಳ ದುಬಾರಿಯಾಗಿದೆ. ಈಗ ಯಾರಾದರೂ ಒಂದು 25,000 ಅಡಿ ಖಾಲಿ ಜಾಗ ಇದ್ದರೆ BBMP ಏರಿಯಲ್ಲಿ ಅಗ್ರಿಕಲ್ಚರೇ ಮಾಡ್ತಿದ್ರು, ಏನೂ ಮಾಡದೇ ಇದ್ರು, ಅಲ್ಲಿ ಘನತ್ಯಾಜ್ಯ ಬರೋದೇ ಇಲ್ಲ. ಅದಕ್ಕೊಂದು 27,000 ಬರುತ್ತೆ ಖಾಲಿ ಜಾಗಕ್ಕೆ. ಖಾಲಿ ಜಾಗಕ್ಕೆ ಘನತ್ಯಾಜ್ಯ ವಿಲೇವಾರಿ ಸೆಸ್ ಹಾಕಿರೋದನ್ನು ಇದೇ ಫಸ್ಟ್ ನೋಡಿರೋದು, ಅವೈಜ್ಞಾನಿಕವಾಗಿರೋದು. ಇದನ್ನು ವಿರೋಧ ಪಕ್ಷದವ್ರು ಗಮನಿಸೋದು ಇಲ್ಲ, ಏನಿಲ್ಲ. ಅವ್ರು ಇಳಿತಾರೆ, ಇವ್ರು ಇಳಿಯಲ್ಲ. ಅವರಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಇವ್ರಿಗೇನು? ವಿರೋಧ ಪಕ್ಷದ ಮುಖ್ಯ ಕೆಲಸ ಸರ್ಕಾರದ ಕಿವಿ ಹಿಂಡೋದು. ಕರೆಕ್ಟ್. ಏನು ಲೋಪ ಮಾಡ್ತಾ ಇದ್ದಾರೆ, ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಈಗ ಇದೆ ನೀರಿನ ಬಗ್ಗೆ ಇವರೆಲ್ಲ ಬೊಬ್ಬೆ ಇಟ್ಟರು. ಇದಕ್ಕೆ ಮೂಲ ಕಾರಣ ಏನು? ರಾಜಕಾಲುವೆಗಳ ಒತ್ತುವರಿಗಳು. ಒಂದು, ಕೆರೆಗಳು ಮುಚ್ಚೋಗಿರೋದು, ಕೆರೆಗಳ ಒತ್ತುವರಿ. ಇದ್ರ ಬಗ್ಗೆ ಕಳೆದ ಒಂದು 7-8 ವರ್ಷದಿಂದ ಕೆಲವು ಕಡೆ ರಾಜಕಾರಣವನ್ನು ನಿರ್ದಾಕ್ಷಿಣ್ಯವಾಗಿ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವು ಹೊಡೆದವು ಅರ್ಧರ್ಧ ಸ್ಥಿತಿಲಿ ಹಂಗೆ ಇದ್ದಾವೆ, ನಿಲ್ಲಿಸ್ಬಿಟ್ರು. ಯಾಕೆ ನಿಲ್ಲಿಸಿದ್ರು? ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದು ಒಂದು. ಇವರು ಎಲ್ಲ ರಾಜಕಾಲುವೆಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆರವುಗೊಳಿಸಿದಲ್ಲಿ ಈ ಫ್ಲಡ್ ಸಿಚುವೇಶನ್ ಇಲ್ಲಿ ಬರಲ್ಲ. ಓಕೆ. ಆಮೇಲೆ ಎಂಥ ದುರಂತ ನೋಡಿ, ಇವರು ಒಂದು 100 ಅಡಿ ರಾಜಕಾಲುವೆ ಇದ್ದರೆ ಅದು ಚೈನ್ ಲೆಕ್ಕದಲ್ಲಿ ಬರುತ್ತೆ. 1 ಚೈನು, 2 ಚೈನು, 3 ಚೈನು, 4 ಚೈನು. 1 ಚೈನ್ಗೆ 33 ಅಡಿ. ಒಂದೊಂದು ಕಡೆ 200 ಅಡಿ ರಾಜಕಾಲುವೆ ಕೂಡ ಇದ್ದಾವೆ, ಎಲ್ಲ ಕಡೆಯಿಂದ ಬಂದು ಸೇರೋಂಥವು. ಅಲ್ಲಿ ಇವ್ರು ಏನು ಮಾಡಿದ್ದಾರೆ, ಒಂದು 13 ಅಡಿಗೆ ಆ ಕಡೆ ಈ ಕಡೆ ಕಾಲುವೆ ಮಾಡಿ ನೀರು ಹೋಗಂಗೆ ಮಾಡಿದ್ದಾರೆ. ಇನ್ನು ಉಳಿದಿದ್ದ ಜಾಗನ ಅಕ್ಕಪಕ್ಕದವ್ರು ಆಕ್ರಮಿಸ್ಕೊಂಡಿದ್ದಾರೆ. ನೀರು ನುಗ್ಗಿದಾಗ ಇವ್ರು ರಾಜಕಾಲುವೆಯಲ್ಲಿ ಮನೆ ಕಟ್ಕೊಂಡಿರ್ತಾರೆ, ನೀರು ನುಗ್ಗುತ್ತೆ, ಪರಿಹಾರನೂ ಸರ್ಕಾರದಿಂದ ಕೊಡ್ತಾರೆ. ನೋಡಿ, ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಕೊಂಡಿರೋರನ್ನ
ಒಕ್ಲೆ ಅದನ್ನು ಅವ್ರಿಗೆ ತೆರವುಗೊಳಿಸೋದ್ ಬದಲು ಅವ್ರಿಗೆ ಪರಿಹಾರ ಕೊಡ್ತಾರೆ. ಇದು ಒಂದು ದುರಂತ. ಹಾಗಾಗಿ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಇವ್ರು ಮಾಡಲ್ಲ. ಆಮೇಲೆ ಮಾಡೋಕ್ಕೂ ಇಲ್ಲಿ ಇನ್ನೊಂದೇನಾಗಿದೆ ಅಂದರೆ ಆಡಳಿತ ಯಂತ್ರ ಕುಸಿಯೋಕ್ಕೆ ಮುಖ್ಯ ಕಾರಣ ಪ್ರಮುಖ ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಅಧಿಕಾರಿಗಳು, ಉಪನೋಂದಣಾಧಿಕಾರಿಗಳು, ವಿವಿಧ ಇಲಾಖೆಯಲ್ಲಿ ಏನು ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳು ಲಂಚ ಕೊಟ್ಟು ಬರ್ತಾರೆ ಆಯಕಟ್ಟಿನ ಸ್ಥಳಗಳಿಗೆ. ಅವ್ರು ಲಂಚ ತೊಗೊಂಡು ಅವ್ರ ದುಡ್ಡು ರಿಕವರಿ ಮಾಡ್ತಾ ಇರೋದು ನೋಡ್ತಾರೆ ಹೊರತು ಅಭಿವೃದ್ಧಿ ಕಡೆ ಗಮನ ಕೊಡಲ್ಲ. ಅದ್ರ ಜೊತೆಗೆ ಇವ್ರದ್ದು ಶಾಮಿಲ್ ಇರ್ತದೆ, ಯಾರು ಶಾಸಕರು ಹಾಕಿರ್ತಾರಲ್ಲ ಅವ್ರದ್ದು ಇರ್ತದೆ. ಈಗ BBMPಲಿ ಶಾಸಕರು ಇಲ್ಲದೆ, ಇವರು ಸ್ಥಳೀಯ ಪ್ರತಿನಿಧಿಗಳೇ ಇಲ್ಲದೆ ಇರೋದ್ರಿಂದ ಯಾರು ಎಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ಅದನ್ನು ಎಕ್ಸಾಮಿನ್ ಮಾಡೋರು ಯಾರು, ಬಿಲ್ ಪಾಸ್ ಮಾಡೋರು ಯಾರು, ಯಾರೂ ಗೊತ್ತಿಲ್ಲ. ಈ BBMP ಅವ್ರ ಹತ್ರ ಈಗ ಟೋಟಲ್ ಬೆಂಗಳೂರಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ, ಅದರಲ್ಲಿ ಕಮರ್ಷಿಯಲ್ ಎಷ್ಟು, ರೆಸಿಡೆನ್ಷಿಯಲ್ ಎಷ್ಟು, ಬಾಡಿಗೆ ಕೊಟ್ಟಿರೋದು ಎಷ್ಟು ಟ್ಯಾಕ್ಸ್ ಬರಬೇಕು ಅನ್ನೋದ್ರ ಹತ್ರ ಸ್ಟ್ಯಾಟಿಸ್ಟಿಕ್ಸೇ ಇಲ್ಲ. ಯಾರೋ ಪಾಪ ಲೋನ್ ಪರ್ಪಸ್ಗೆ ಅವರು ಇರೋರು 5% ಡಿಸ್ಕೌಂಟು ಅನ್ನೋರು ಹೋಗಿ ಆನ್ಲೈನಲ್ಲಿ ಪೇ ಮಾಡಿಬಿಡ್ತಾರೆ. ಉಳಿದವರು ಯಾರು ಕಟ್ಟಿಲ್ಲ, ಈಗ 20 ವರ್ಷದಿಂದ 30 ವರ್ಷದಿಂದ ಟ್ಯಾಕ್ಸ್ ಕಟ್ಟಿರೋರು ಕಟ್ಟೇ ಇಲ್ಲ, ಅವ್ರು ಖಾತೆ ಕೊಟ್ಟಿಲ್ಲ, ಅವ್ರು ಟ್ಯಾಕ್ಸ್ ಇಲ್ಲ, ಅವ್ರಿಗೆಲ್ಲ ಅನುಕೂಲನೂ ಕೊಡ್ತಾರೆ. ಓಕೆ. ಸೊ ಹಾಗಾಗಿ ಇದನ್ನ ಹೋಗ್ಲಾಡಿಸ್ಲಿಕ್ಕೆ ಇವ್ರು ಯಾರು ಕ್ರಮ ತಗೊಳ್ಳೋದೇ ಇಲ್ಲ. ಮೊದಲನೇದಾಗಿ ನಮ್ಮ ಮಿತ್ರ ಹೇಳ್ತಾ ಇದ್ರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಅಂತೇಳಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋಗ್ಬಿಟ್ಟಿದ್ರೆ ನಿಮ್ಮದೇ ಕೇಂದ್ರ ಸರ್ಕಾರ NCRB ರೆಕಾರ್ಡ್ ಪ್ರಕಾರ ನಮಗೆ ಬೆಂಗಳೂರು ಇಸ್ ದ ಸೇಫೆಸ್ಟ್ ಸಿಟಿ, ನಂಬರ್ 1 ಸಿಟಿ ಇನ್ ಇಂಡಿಯಾ ಅಂತ ಯಾಕೆ ಕೊಡ್ತಾ ಇದ್ರು, ಮುದ್ರೆ ಒತ್ತುತ್ತಾ ಇದ್ರು. ಮೊನ್ನೆ ಕೊಟ್ಟಿದ್ದಾರೆ, ಹೌದಾ ಇಲ್ಲ? ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ರಾಜ್ಯದಲ್ಲಿ ಜನರು ಸಂರಕ್ಷಿತವಾಗಿದ್ದಾರೆ. BJP ಏನು ಕರಾವಳಿ ಭಾಗದಲ್ಲಿ ಮಾತ್ರ BJP ಶಾಸಕರೇ ಇರೋದಲ್ಲಿ, ಬಹುತೇಕ BJP ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲೇ ಈ ರೀತಿಯ ಕೊಲೆಗಳು, ಗಲಾಟೆಗಳು ನಡೀತಾ ಇತ್ತು. ಅದನ್ನು ನಾವು ಹೊಸದಾಗಿ ಆಂಟಿ ಕಮ್ಯುನಲ್ ಫೋರ್ಸನ್ನು ತಂದು ಯಾರು ಗಲಾಟೆಯನ್ನು ಮಾಡ್ತಾ ಇದ್ರು ಅವರನ್ನು ಹೊರಗಡೆ ಹಾಕಿದ್ಮೇಲೆ ಇವಾಗ ಕರಾವಳಿ ಸಮೃದ್ಧವಾಗಿದೆ, ಶಾಂತವಾಗಿದೆ. ಅದೇ ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ, ಪ್ರಶ್ನೆ ಅಲ್ಲ, ಒಂದು ಉತ್ತರವನ್ನು ಹೇಳ್ತೇನೆ. ಈಗ ನೀವು ಕರಾವಳಿ ಭಾಗದಲ್ಲಿ ಉಡುಪಿ ದಕ್ಷಿಣ ಜಿಲ್ಲೆಯಲ್ಲಿ ಗಲಾಟೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಚಿಕ್ಕಮಗಳೂರಲ್ಲೂ ದೊಡ್ಡ ಗಲಾಟೆಗಳಾಗ್ತಾ ಇತ್ತು. ಯಾಕೆ? ಚಿಕ್ಕಮಗಳೂರಲ್ಲಿ ಒಬ್ಬ ಶಾಸಕ ಇಲ್ಲದೆ ಇರೋದ್ರಿಂದ ಇವತ್ತು ಯಾಕೆ ಶಾಂತವಾಗಿದೆ? ಒಂದು ಸಣ್ಣ ಗಲಾಟೆನೂ ಕೂಡ ನಡೀತಾರೆ ಚಿಕ್ಕಮಗಳೂರಲ್ಲಿ. ಯಾಕೆ? ಅದೇ ಚಿಕ್ಕಮಗಳೂರಲ್ಲಿ BJP ಎಲ್ಲ ನಿಂತೋಗಿದೆ. ಯಾಕೆ ಅಂದ್ರೆ BJP ಶಾಸಕರೇ ಈ ರಾಜ್ಯದ ಒಂದು ಶಾಪಗ್ರಸ್ತ ನಾಯಕರು ಏನಂದ್ರೆ ಇನ್ಸ್ಟಿಗೇಟ್ ಮಾಡ್ತಾರೆ, ಕಾನೂನು ಸುವ್ಯವಸ್ಥೆಯನ್ನು ಕೈಗೆತ್ತಿಕೊಂಡು ಹಾಳು ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಇದೇ ಸೂಲಿಬೆಲೆ ಮೊನ್ನೆ ಮಾತಾಡ್ತಾ ಇದ್ರು, ಇದೇ ಹೇಳಿದ್ರೆ ನಿಮ್ಗೆ ತಾಕತ್ತಿದ್ರೆ ಹೇಳಿ. ಮೊನ್ನೆ ನಾವೇ ಸವಾಲು ಹಾಕಿದ್ದೇವೆ, ನಿನ್ನ ತಾಕತ್ತಿದ್ರೆ ನಾವು ಗಡಿಪಾರು ಮಾಡಿದ್ದೇವೆ, ನಿನ್ನ ತಾಕತ್ತಿದ್ರೆ ಬಂದ್ಬಿಟ್ಟು ನೀನು ಆಂಟಿ ಕಮ್ಯುನಲ್ ವರ್ಡ್ಸನ್ನ, ಕಾನೂನು ಬಾಹಿರ ವರ್ಡನ್ನು ನೀನು ತಾಕತ್ತಿದ್ರೆ ಮಾತಾಡು ಅಂತ ಬಾಯಿ ಮುಚ್ಕೊಂಡು ಬಾಲದನ್ನ ಏನು ನಾಯಿ ಬಾಲ ಮುದ್ಕೊಂಡು ಹೇಗೆ ಮುದ್ಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ. ನಾವು ಶಾಂತಿಯನ್ನ ಕಾಪಾಡು, ನೀವು ಉತ್ತರ ಕೊಟ್ರಿ ಸರ್, ಉತ್ತರ ಕೊಟ್ರಿ. ಅಧಿಕಾರ ಹಂಚಿಕೆ ಕಾಂಗ್ರೆಸ್ನಲ್ಲಿ ಬಣಗಳು ಸೃಷ್ಟಿ ಆಗ್ತಾ ಇದೆ. ಒಂದ್ ನಿಮಿಷ, ಬಣಗಳು ನೋಡಿ, ಯಾವಾಗ್ಲೂ ಬಣಗಳು ಅಂತಂದ್ರೆ ಯಾಕೆ ಬಣ, ಎಲ್ಲಿ ಬಣಗಳಿದ್ದು? ನಮ್ದಿರೋದು ಒಂದೇ ಕಾಂಗ್ರೆಸ್ ಬಣ. ಆದ್ರೆ ವಿವಿಧ ಅಭಿಪ್ರಾಯಗಳಿರ್ತವೆ. ಪ್ರತಿಯೊಬ್ಬರು ನಾಯಕರು ಅವನು ನಾಯಕರಾಗಿ ಅವನಿಂದ 10 ಜನ ಇರಬಾರ್ದ? ಹಾಗಾದ್ರೆ ಅವನು ಈಗ ನಮ್ಮಲ್ಲಿ ಒಂದು ಪಾಲಿಸಿ ಮಾಡಿದ್ದೇವೆ, ಯಾರದ ಒಂದು ಸಾಮಾನ್ಯ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅಂದ್ರೆ ಅವ್ರಿಗೆ 4 ರಿಂದ 5 ಶಾಸಕರ ಬೆಂಬಲ ಇರಬೇಕು ಅಂತ ಹೇಳಿ. ಕೇವಲ ಒಬ್ರು ಗೆದ್ದವ್ರಿಗೆಲ್ಲ ಕೊಡಕ್ಕಾಗ್ತದಾ? ಹಾಗಲ್ಲ. ಈ ಕೆಲವು ಒಂದು ಜಿಲ್ಲೆನಲ್ಲಿ ಒಬ್ಬೊಬ್ರು ಗೆದ್ದು ಬಂದಿರ್ತಾರೆ, ಅವರೆಲ್ಲ ಕೊಡಕ್ಕಾಗ್ತದಾ? ಕಷ್ಟ ಆಗ್ತದೆ. ಯಾಕೆಂದ್ರೆ ಅವ್ರಿಗೆ 5, ಈಗ ಕೆಲವು ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು 5 ಜನ ಬಂದು ಗೆದ್ದಿದ್ದಾರೆ. 5 ಜನ ಗೆದ್ದು ಬಂದ್ರು ನಾವು ಕೊಡ್ಲಿಲ್ಲ ಅಂತ ಅಲ್ಲಿ ಜನ ನಮ್ಮನ್ನು ತಿರಸ್ಕಾರ ಮಾಡೋದಿಲ್ವಾ? ಒಂದು ಗೆದ್ಕೊಂಡ್ಬಂದಿರೋರಿಗೆ ಕೊಟ್ಟಿದ್ದೀರಿ, ನಾವು 5 ಗೆದ್ಕೊಂಡ್ಬಂದಿರೋ ಕೊಟ್ಟಿಲ್ಲ ಅಂತ 5 ಸೀಟ್ಗಳು ಕಳ್ಕೊಳ್ತೀವಿ. ಹಾಗಾಗಿ ಏನು ಯಾವಾಗ್ಲೂ ಒಂದು ನಾಯಕ ಅಂತ ಹೇಳಿದ್ರೆ ನಾಯಕ ಯಾವಾಗ್ಲೂ ಅವ್ರ ತಂಡ ಇಟ್ಕೊಳ್ತಾರೆ. ಅದು ಸರಿ, ಯಾವುದೇ ಪಕ್ಷ ಆದ್ರೂ ಅಕ್ರಾಸ್ ದ ವರ್ಲ್ಡ್, ಪ್ರಪಂಚದಾದ್ಯಂತ ಅದು ಇದ್ದೇ ಇರ್ತದೆ. ಅದನ್ನ ಬಣ ಅಂತ ನಾವು ವ್ಯಾಖ್ಯಾನ ಮಾಡೋದು ಯಾಕೆಂದ್ರೆ BJP ಅವರು ಅವರಲ್ಲಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳನ್ನು, ನಾಯಕರ ನಡುವೆ ಇರ್ತಕ್ಕಂಥ ಕಿತ್ತಾಟವನ್ನ ಏನು ಮೇಕೆ ತಿಂದು ಇದಕ್ಕೆ ನರಿ ತಿಂದ್ಬಿಟ್ಟು ಮೇಕೆಗೆ ಹೊರಿಸ್ತು ಅಂತಲ್ಲ, ಆ ರೀತಿ BJP ಅವರ ವೈಫಲ್ಯಗಳನ್ನು ನಮ್ಮ ಮೇಲೆ ಹೇರಿಸುವಂತ ಕೆಸರೆರಚುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆ ರೀತಿ ಯಾವುದೇ ಜಗಳಗಳಿಲ್ಲ. ಅಧಿಕಾರ ಬದಲಾವಣೆ ಶತಸಿದ್ಧ ಸರ್. ಹಾಗಾದ್ರೆ ಸೆಪ್ಟೆಂಬರ್ ಅಲ್ಲದೆ ಇದ್ರು ಯಾರು ಹೇಳಿದ್ದು? ಸಂಕ್ರಾಂತಿ ಆಗಬಹುದು ಯಾರು ಹೇಳಿದ್ದು ಅನ್ನುವಂತ ಊಹೆಗಳು ಅಲ್ಲ. ಅದೇನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸರ್ ಹೇಳಿದ್ದಾರೆ, ಇಮ್ಯಾಜಿನೇಟಿವ್ ಜರ್ನಲಿಸಮ್ ಅನ್ನ ದಯವಿಟ್ಟು ಮಾಡಬೇಡಿ ಅಂತ ಹೇಳಿ. ಓಕೆ, ಮಾಧ್ಯಮ ಸಾಧ್ಯತೆ 100 ಇದೆ. ಒಂದು ನಿಮಿಷ, ಸಾಧ್ಯತೆ 100 ಇದೆ. ನಾಳೆ ಪ್ರಧಾನಮಂತ್ರಿ ಇಳಿಬಹುದು. ಯಾಕೆ ಅಂತ ಅವ್ರಿಗೆ ಫುಲ್ ಮೆಜಾರಿಟಿ ಇಲ್ಲ. ಸುಭದ್ರವಾಗಿರ್ತಕ್ಕಂಥ ಸರ್ಕಾರನ ಬೀಳ್ತದೆ ಅಂದ್ರೆ ನಮ್ಮನೆ ನರೇಂದ್ರ ಮೋದಿ ಅವರು ಇಳಿಯೋದಿಲ್ವಾ?
ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ನರೇಂದ್ರ ಮೋದಿ ಅವರು ಯಾವಾಗ ಇಳಿತಾರೆ ಅಂತ ಹೇಳಿ. ಯಾಕೆಂದ್ರೆ ಅವ್ರಿಗೆ ಲೆಫ್ಟ್ ರೈಟ್ ಅಲ್ಲಿ ಇರ್ತಕ್ಕಂಥ 2 ಕ್ಲಚಸ್ಗಳಿದೇನಿದೆಯಲ್ಲ, ಆಂಧ್ರ ಬಾಬು ಬಿಹಾರ್ ಬಾಬುಗಳೇನಿದ್ದಾರೆ, ಈಗ ಬಿಹಾರ್ ಎಲೆಕ್ಷನ್ ನಡೆದ ತಕ್ಷಣ ಬಿಹಾರ್ ಎಲೆಕ್ಷನ್ ಸೋಲ್ತಾರೆ, ಬಿಹಾರ್ ಎಲೆಕ್ಷನ್ ಸೋತ ತಕ್ಷಣ ಬಿಹಾರಿ ಬಾಬು ಎಳೆದ್ರೆ ಮೋದಿ ಅವರು ಬಿದ್ದೋಗ್ತಾರೆ. ಸೊ ಹಾಗಾಗಿ ಅವರ ನಿಜವಾಗ್ಲೂ ಕ್ಲಚಸ್ ಅಲ್ಲಿರೋದು, ಸಂಕಷ್ಟದಲ್ಲಿರೋದು, ICU ಮೋದಿ ಅವ್ರ ಸರ್ಕಾರ ಅಲ್ಲ. ಬಟ್ ಯಾರು ಗಟ್ಟಿಯಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು 5 ವರ್ಷ ಸರ್ಕಾರ ಇರುತ್ತೆ ಅಂತ ಹೇಳಿದ್ದಾರೆ ಸರ್. ಬೇಕಾದ್ರೆ ರೆಕಾರ್ಡ್ ತೆಗೆದು ನೋಡಿ ನೀವು. ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮದೇ ಸರ್ಕಾರ 5 ವರ್ಷ. ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಸಿ ನೋಡೋಣ. ಯಾರು ನೀವು? ಡಿ ಸಿ ಶಿವಕುಮಾರ್ ಅದೇ ಹೇಳ್ತಾರೆ, ಇಲ್ಲ ಅಂದ್ರೆ ಅವ್ರ ರೆಕ್ಕ ಎತ್ತುತ್ತಾ ಇದ್ರು. ಅಲ್ಲ ಸರ್, 5 ವರ್ಷ ಮುಖ್ಯ ಸಿದ್ದರಾಮಯ್ಯ ಇರ್ತಾರೆ ಅಂತ ಹೇಳಿಸಿ ನೋಡೋಣ. ಒಂದ್ ನಿಮಿಷ ನೋಡಿ, ಕೆಲವು ಸ್ಟೇಟ್ಮೆಂಟ್ ಗಳನ್ನ ಕೆಲವ್ರು ಕೊಡೋದು ಸೂಕ್ತ ಅಲ್ಲ. ಏನಕ್ಕೆ ಕೊಡ್ಬೇಕು? ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನ ಟೇಬಲ್ ಅಲ್ಲಿ ಚರ್ಚೆ, ಸ್ಟುಡಿಯೋದಲ್ಲಿ, ರೋಡಲ್ಲಿ, ಬೀದಿನಲ್ಲ. ಸೊ ಅದಕ್ಕೆ ಆದಂಥ ಒಂದು ಹೈಕಮಾಂಡ್ ಇದೆ, ಅದಕ್ಕೆ ಆದಂಥ CLP ಲೆಜಿಸ್ಲೇಟಿವ್ ಪಾರ್ಟಿ ಇದೆ. ಲೆಜಿಸ್ಲೇಟಿವ್ ಪಾರ್ಟಿಲಿ 141 ಶಾಸಕರಿರೋದು, ಅವ್ರು ಕೂತ್ಕೊಂಡು ಯಾರು ತೀರ್ಮಾನವನ್ನು ಮಾಡ್ತಾರೆ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು ಅಂತ. ಹಾಗಾಗಿ 2023ರಲ್ಲಿ 138 ಶಾಸಕರು ಸೇರಿ 138 ಶಾಸಕರು ತೀರ್ಮಾನ ಮಾಡಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅನ್ನು ಆಯ್ಕೆ ಮಾಡಿದ್ರು. ಇನ್ಕ್ಲೂಡಿಂಗ್ DK ಶಿವಕುಮಾರ್ ಅವರು ಅವ್ರಿಗೆ ಎಂಡೋಸ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಇವ್ರಿಗೆ ಎಂಡೋಸ್ ಮಾಡಿದ್ದಾರೆ. ದಟ್ ಈಸ್ ಕಾಂಗ್ರೆಸ್ ನಲ್ಲಿ ಈಗ ಶಾಸಕರ ಬೆಂಬಲದ ಆಧಾರದ ಮೇಲೆ CM ಆಯ್ಕೆ ಆಗುವ ಸಹಜ ನಾವು ನೋಡಿದ್ದೇವೆ. 100% ಆ ರೀತಿ ಹೈಕಮಾಂಡ್ ಆಗೋದಾಗಿದ್ರೆ DK ಶಿವಕುಮಾರ್ ಯಾವಾಗೂ ಆಗ್ಬೇಕಾಗಿತ್ತು ಅಂತ ನಿಮ್ಮ ನಾಯಕರೇ ಯಾರು ಹೇಳಿದ ನೋಡಿ. ಸರ್ ಈಗ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಮಾಡೋರು DK ಶಿವಕುಮಾರ್, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಸೂರ್ಯ ಚಂದ್ರ ರೇಸು ಸತ್ಯನೋ, ಅವರು ಮುಖ್ಯಮಂತ್ರಿ ಆಗೋದು ಅಷ್ಟೇ ಸತ್ಯ. ಕಾಲ ತೀರ್ಮಾನ ಮಾಡ್ತದೆ. ಕಾಲಾಯ ತಸ್ಮಯ ನಮಃ ಅಂತ ಏನ್ ಹೇಳ್ತಾರಲ್ಲ, ಅದನ್ನ ನಾನು ನೀವು ತೀರ್ಮಾನ ಮಾಡಕ್ಕಾಗತ್ತಾ? ಅದು CLP ಏನಿದೆ, 140 ಶಾಸಕರು ಇದ್ದಾರೆ, ಅವ್ರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತ ತೀರ್ಮಾನವನ್ನು ಅವ್ರು ಮಾಡ್ತಾರೆ, ಮತ್ತೆ ಹೈಕಮಾಂಡ್ ಮಾಡ್ತಾರೆ. ಅಲ್ಲ, ರಘು ದಡ್ಡವ್ರು ಒಬ್ಬರು ಹೇಳ್ಬಿಟ್ರೆ ಆಗ್ಬಿಡ್ತಾರೆ ಅಂತ ಹೆಂಗಾಗ್ತಾರೆ? ಅಲ್ಲ, ಅದೇ ಹೇಳ್ತಾರೆ. ಅದೇ ಹೇಳ್ತಾರೆ. ಅದೇ ನಿಮ್ಗೆ DK ಶಿವಕುಮಾರ್ ಅವ್ರ ಶಾಸಕರ ಬೆಂಬಲ ಇಲ್ಲ, ಹಿಂದೆ 10 ಜನ MLAಗಳು ಕರ್ಕೊಂಬರಕ್ ಆಗಲ್ಲ, ಸಿದ್ದರಾಮಯ್ಯ 100 ಜನ ಇದ್ದಾರೆ, ಅವ್ರು ಬಂದ್ರೆ ಹೇಳ್ತಿದ್ದಾರೆ ಸರ್. ಇದು ಒಂದ್ ನಿಮಿಷ, ಈಗ ಅವರ ಮಾತಿಗೆ ತಕ್ಕಂತೆ ಅಥವಾ ಅವರ ಮೂಗಿನ ನೇರಕ್ಕೆ ಮಾತಾಡ್ತಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ತಪ್ಪಲ್ಲ. ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಇಷ್ಟ ಬಂದಿದ್ದನ್ನ ಮಾತಾಡುವಂತ, ಪಕ್ಷಕ್ಕೆ ಡ್ಯಾಮೇಜ್ ಆಗದ ರೀತಿ ಮಾತಾಡುವಂತ ಇದನ್ನ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಬರೆದಿದ್ದಾರೆ. ಸೊ ಹಾಗಾಗಿ ಅವ್ರ ಅಭಿಪ್ರಾಯನ ಮಂಡನೆ ಮಾಡ್ತಾರೆ. ಅವ್ರ ಅಭಿಪ್ರಾಯನೇ ಪಕ್ಷದ ಅಭಿಪ್ರಾಯನ ಅಥವಾ ಅವ್ರ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯನ? ಇವಾಗ BR ಪಾಟೀಲ್ ಹೇಳಿದ್ರು, BR ಪಾಟೀಲ್ ಅಭಿಪ್ರಾಯ ಸರ್ಕಾರದ ಅಭಿಪ್ರಾಯನ? ಎವಿಡೆನ್ಸ್ ಕೊಡಿ ಅಂದ್ರೆ ಇಲ್ಲ. ಪ್ರತಿದಿನ BR ಪಾಟೀಲ್ ಅವ್ರು, ನಾನು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ. ಯಾಕೆ BJP ಕೈ ಇಟ್ಟವ್ರೆ ಅಂದ್ರೆ ಪ್ರತಿದಿನ ಸಿದ್ದರಾಮಯ್ಯ ಅವ್ರ ಜೊತೆನೇ ಇದ್ರು. ವಾಪಸ್ ನೀವು ಬಿಜೆಪಿ ಪ್ಲೀಸ್ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯನವ್ರ ಜೊತೆ ಇರ್ತಿದ್ರು, ಬೆಳಗ್ಗೆ ಎದ್ರೆ ಮುಖ್ಯಮಂತ್ರಿಗಳ ಜೊತೆ ಇರ್ತಾ ಇದ್ರು. ಈ ಮುಖ್ಯಮಂತ್ರಿ ಜೊತೆ ಇದ್ರು 2 ನಿಮಿಷ ಹೇಳಕ್ ಆಗ್ತಿರ್ಲಿಲ್ವಾ? ಆದ್ರೂ ಯಾರೋ ಮಾತಾಡಿದ ಆಫೀಸರ್ ರೆಕಾರ್ಡ್ ಮಾಡ್ಕೊಂಡು ಇವ್ರು ಕೊಡ್ತಾರೆ ಅಂದ್ರೆ ಇವ್ರ ಮೇಲೆ ಯಾವ ರೀತಿ ಪ್ರೆಷರ್ ಇರ್ಬೋದು ಯೋಚನೆ ಮಾಡಿ. ಎಷ್ಟು ದೊಡ್ಡ ಪ್ರೆಷರ್ ಇರ್ಬೋದು ಇವ್ರಿಗೆ. ಸರ್ಕಾರವನ್ನ ಬೀಳ್ಸಕ್ಕೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಎಷ್ಟು ಇದನ್ನ ಇವರು ಪಿತೂರಿ ನಡೆಸ್ತಾ ಇರ್ಬೋದು ಅಂತ ನೀವು ಯೋಚನೆ ಮಾಡಿ.